ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬೀದಿ ದೀಪ ಸರಿಪಡಿಸುವಂತೆ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯೋದು ಹೇಗೆ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ರೈಟ್, ಓಕೆನಾ? ಇದು ತಿಳಿತಾ ಹೋಗುವ. ಓಕೆ, ನೋಡಿ, ಪತ್ರದ ಬಲಭಾಗದಲ್ಲಿ ನೀವೇನ್ ಮಾಡಬೇಕು, ದಿನಾಂಕವನ್ನು ಯಾವತ್ತು ಪತ್ರ ಬರೀತೀರಾ ಆ ದಿನಾಂಕವನ್ನು ಮೆನ್ಷನ್ ಮಾಡಿ. 13/3/2026 ಅಂದ್ರೆ 13ನೇ ತಾರೀಕು 3ನೇ ತಿಂಗಳು 2026 ಇಸ್ವಿ. ಓಕೆ, ಎಡಭಾಗಕ್ಕೆ ಬನ್ನಿ. ಬಲಭಾಗ ಮುಗಿತಲ್ಲ, ಎಡಭಾಗಕ್ಕೆ ಇವರಿಂದ ನೀನು ಬರಿತಾ ಇದೀಯಾ, ನಿನ್ನ ಒಂದು ಅಡ್ರೆಸ್ ಅನ್ನ ಸೇರಿಸ್ತಾ ಹೋಗಿ, ವಿಳಾಸವನ್ನ ಸೇರಿಸ್ತಾ ಹೋಗಿ. ಇವರಿಂದ ಅಂತ ಬರ್ದು ಅಲ್ಪ ವಿರಾಮ ಕಮ ಹಾಕಿ NM ಶಿವ ಅಂತಕ್ಕಂಥದ್ದು ನಿಮ್ಮ ಹೆಸರು, ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ, ನಿಮ್ಮ ಹೆಸರು ಬರಿತಾ ಹೋಗಿ ಅಲ್ಪ ವಿರಾಮ ಹಾಕಿ. ಮತ್ತೆ ಎಕ್ಸಾಮ್ ನಲ್ಲಿ ಯಾವ ಹೆಸರು ಕೊಟ್ಟಿರ್ತಾರೆ ಆ ಹೆಸರನ್ನ ಕ್ವಶನ್ ಚೆನ್ನಾಗಿ ನೋಡ್ತಾ ಆ ಅಡ್ರೆಸ್ ಅನ್ನು ಬರಿತಾ ಹೋಗಿ. ನಾನು ಉದಾಹರಣೆ ಈ ಒಂದು ವಿಳಾಸ ತೆಗೆದುಕೊಂಡಿದ್ದೀನಿ. ಓಕೆನಾ? NM ಶಿವ ಅಲ್ಪ ವಿರಾಮ ಹಾಕಿ, ಇಲ್ಲ ಮನೆ ನಂಬರ್ ಇತ್ತು ಮನೆ ನಂಬರ್ ಹಾಕ್ತಾ ಹೋಗಿ. ಇಲ್ಲಿ ಬನ್ನಿ ಮಹಂಕಾಳಿ ರಸ್ತೆ, ಮೆಟ್ರಿ ಪೂರ್ಣ ವಿರಾಮ ಹಾಕಿದ್ದೀನಿ. ಇಲ್ಲಿ ಮೆಟ್ರಿ ಗ್ರಾಮ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ರೈಟ್. ಅದಾಂತರ ಇವರಿಂದ ಅಂತ ಬರೋದ್ರಲ್ಲ, ಅದ್ರ ಕೆಳಗಡೆ ಬರಿತಾ ಹೋಗಿ. ಇದು ಬ್ರಾಡ್ ಲೈನ್ಸ್, ದಪ್ಪನೆ ಲೈನ್ ಪುಸ್ತಕ ಇದು, ಆದ ಕಾರಣ ನಾನು ಕರೆಕ್ಟ್ ಆಗಿ ಬರಿತಾ ಇದ್ದೀನಿ. ನೀವು ತೆಳೆ ಲೈನ್ ಪುಸ್ತಕದಲ್ಲಿ ಬರಿತಾ ಇದ್ರೆ, ಲೈನ್ಸ್ ಇದ್ರೆ ಒಂದ್ ಲೈನ್ ಅನ್ನು ಬಿಟ್ಟು ಇವರಿಗೆ ಅಂತಕ್ಕಂಥ ಬರಿತಾ ಹೋಗಿ, ಇನ್ನು ಚೆನ್ನಾಗಿರುತ್ತೆ. ರೈಟ್, ಇಲ್ಲಿ ನೋಡಿ, ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ. ಯಾರಿಗೆ ಬರಿತಾ ಇದ್ದೀರಾ? ಅಧ್ಯಕ್ಷರಿಗೆ ಬರಿತಾ ಇದ್ದೀರಾ. ಅಧ್ಯಕ್ಷರು ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ. ಅದಾಂತರ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಬರೆದು ಇಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಲ್ಪ ವಿರಾಮ ಹಾಕಿ. ಪಕ್ಕದಲ್ಲಾದ್ರೂ ಊರ ಹೆಸರು ಬರೀರಿ ಅಥವಾ ಕೆಳಗಾದ್ರೂ ಬರೀರಿ. ಇಲ್ಲಿ ಪಕ್ಕದಲ್ಲಿ ಬರಿತಾ ಇದ್ದೀನಿ ಮೆಟ್ರಿ ಅಂತಕ್ಕಂಥದ್ದು. ಓಕೆ, ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಇವರಿಂದ ಇವರಿಗೆ ಆಯ್ತು. ಅದಾದ ನಂತರ ಏನ್ ಬರಿಬೇಕು ಅಂತಂದ್ರಿಗಿನ ಇಲ್ಲಿ ಮಾನ್ಯರೇ ಅಥವಾ ಮಾನ್ಯ ಅಧ್ಯಕ್ಷರೇ ಅಂತಾನು ಬರಿಬಹುದು. ಓಕೆನಾ? ಒಂದ್ ಲೈನ್ ಬಿಟ್ಟು ನೀವು ಬರಿತಾ ಹೋಗಿ. ಓಕೆ, ನಾನು ಬ್ರಾಡ್ ಲೈನ್ ಆದ ನಾನು ಕಂಟಿನ್ಯೂ ಆಗಿ ಬರಿತಾ ಇದ್ದೀನಿ. ಮಾನ್ಯರೇ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಕಮ ಹಾಕಿ. ಆ ನಂತರ ವಿಷಯ ಅಂತಕ್ಕಂಥ ಬರಿಬೇಕಾಗುತ್ತೆ. ವಿಷಯ ಒಂದು ಸಾಲು ಅಥವಾ ಒಂದೂವರೆ ಸಾಲಿನೊಳಗೆ ಬರಿಬೇಕಾಗುತ್ತೆ. ಏದಕ್ಕೆ ಅಂತಂದ್ರೆ ಈ ಒಂದು ಪತ್ರದ ಸಮಸ್ಯೆ ಏನಿದೆ ಅಂತಕ್ಕಂಥದ್ದಲ್ಲಿ ತಿಳಿಸ್ತಾ ಹೋಗ್ಬೇಕಾಗುತ್ತೆ ಒಂದು ಸಾಲಿನೊಳಗೆ. ಓಕೆನಾ? ರೈಟ್, ಇಲ್ಲಿ ನಾನು ಬರಿತಾ ಹೋಗಿದ್ದೀನಿ ನೋಡಿ ಮಕ್ಕಳೇ. ಬೀದಿ ದೀಪ ಸರಿಪಡಿಸುವ ಕುರಿತು ಮನವಿ. ಬೀದಿ ದೀಪ ಸರಿಪಡಿಸುವ ಕುರಿತು ಮನವಿ. ಈ ರೀತಿ ಕುರಿತು ಅಂತ ಬರೆದ್ರು ಸಾಕು. ಬೀದಿ ದೀಪ ಸರಿಪಡಿಸುವ ಕುರಿತು ಅಂತಕ್ಕಂಥ ಬರೆದು ಸಾಕು. ಈ ರೀತಿಯಾಗಿ ಮನವಿ ಪತ್ರ ಬರೀತಾರೆ, ಅದಕ್ಕೆ ಮನವಿ ಅಂತಕ್ಕಂಥ ಕೊನೆಗೆ ಚೆನ್ನಾಗಿರುತ್ತೆ. ಅದಾದ ನಂತರ ಇದು ಪತ್ರದ ಒಡಲು ಅಂತ ಕರಿತೀವಿ. ಓಕೆನಾ? ಇಲ್ಲಿ ವಿವರ ಯಾಕೋಸ್ಕರ ಅಂತಕ್ಕಂಥದ್ದು ರೀಸನ್ ಇಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಇಲ್ಲಿ ನೋಡ್ತೋಣ. ನಮ್ಮ ಊರಿನ ಬನ್ನಿ ಮಹಂಕಾಳಿ ರಸ್ತೆಯಲ್ಲಿ ಅಥವಾ ದೊಡ್ಡ ಪಟ್ಟಣ ಇದ್ದು ಅಂತಾರೆ ಯಾವ್ಯಾವ ರಸ್ತೆ ಅಂತಕ್ಕಂಥದ್ದು ಹೆಸರಾಗಿ ನೀಟಾಗಿ ಬರೀತಾ ಹೋಗಿ, ಅಥವಾ ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿರ್ತಾನೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ನಾನು ಉದಾಹರಣೆ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಮತ್ತೊಮ್ಮೆ ನೋಡಿಲಿ. ನಮ್ಮ ಊರಿನ ಬನ್ನಿ ಮಹಂಕಾಳಿ ರಸ್ತೆಯಲ್ಲಿ ಬೀದಿ ದೀಪಗಳು ಹಲವಾರು ದಿನಗಳಿಂದ ಕೆಲಸ ಮಾಡುತ್ತಿಲ್ಲ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಇದರಿಂದ ರಾತ್ರಿ ಸಮಯದಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ವಿಶೇಷವಾಗಿ ವೃದ್ಧರಿಗೆ ಸಂಚಾರ ಮಾಡಲು ತೊಂದರೆ ಉಂಟಾಗಿದೆ. ಪೂರ್ಣ ವಿರಾಮ ಹಾಕಿ. ಅದಾದ ನಂತರ ಆದ್ದರಿಂದ ದಯವಿಟ್ಟು ಬೀದಿ ದೀಪಗಳನ್ನು ಬೇಗ ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ವಿನಂತಿ ಅಂತಕ್ಕಂಥ ಬರೀತಾ ಹೋಗಿ. ಓಕೆ, ಮತ್ತೊಮ್ಮೆ ಪತ್ರದವರು ಓದ್ತಾ ಹೋಗ್ತಾನೆ. ಇಲ್ಲಿ ನಮ್ಮ ಊರಿನ ಬನ್ನಿ ಮಹಂಕಾಳಿ ರಸ್ತೆಯಲ್ಲಿ ಬೀದಿ ದೀಪಗಳು ಹಲವಾರು ದಿನಗಳಿಂದ ಕೆಲಸ ಮಾಡುತ್ತಿಲ್ಲ. ಇದರಿಂದ ರಾತ್ರಿ ಸಮಯದಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ವಿಶೇಷವಾಗಿ ವೃದ್ಧರಿಗೆ ಸಂಚಾರ ಮಾಡಲು ತೊಂದರೆ ಉಂಟಾಗಿದೆ. ಆದ್ದರಿಂದ ದಯವಿಟ್ಟು ಬೀದಿ ದೀಪಗಳನ್ನು ಬೇಗ ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ವಿನಂತಿ ಅಂತಕ್ಕಂಥ ಬರೀತಾ ಹೋಗಿ. ಓಕೆ, ನಾವಿಲ್ಲಿ ಕೊನೆಯಲ್ಲಿ ಇಲ್ಲಿ ಮಧ್ಯದಲ್ಲಿ ಬರೀತಾ ಅಥವಾ ಎಡ ಭಾಗದಲ್ಲಿ ಧನ್ಯವಾದಗಳು ಅಥವಾ ವಂದನೆಗಳೊಂದಿಗೆ ಅಂತ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅದಾದ ನಂತರ ಅಲ್ಪ ವಿರಾಮ ಆದ ನಂತರ ಇಲ್ಲಿ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಅಂತಕ್ಕಂಥ ಬರೀತಾ ಹೋಗಿ. ಓಕೆನಾ? ತಮ್ಮ
ವಿಶ್ವಾಸಿ ಅಂತಕ್ಕಂತ ಬರೆದು ಅಲ್ಪ ವಿರಾಮ ಹಾಕಿ, ತಮ್ಮ ವಿಶ್ವಾಸಿ ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರಿತಾ ಹೋಗಿ. NM ಶಿವ ಅಂತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಅದ್ರ ಕೆಳಗಡೆ ಏನು ಮಾಡ್ತೀರಾ, ಊರಿನ ನಾಗರಿಕರ ಸಹಿ ಮಾಡಿಸ್ತಾ ಹೋಗಿ. ಈ ರೀತಿಯಾಗಿ ಬರಿತಾ ಹೋಗಿ, ಊರಿನ ನಾಗರಿಕರ ಸಹಿ. ಒಬ್ಬರು ಬರೆದ್ರೆ ಇಲ್ಲಿ ರೆಸ್ಪಾನ್ಸ್ ಇರಲ್ಲ, ಹಲವಾರು ಮಂದಿ ಸಹಿ ಹಾಕಿದರೆ ಚೆನ್ನಾಗಿರುತ್ತೆ. ಓಕೆ, ಇದಾದ ನಂತರ ಏನು ಮಾಡ್ತಾರೆ, ಕೆಳಗಡೆ ಅಂಚೆ ವಿಳಾಸ, ಹೊರ ವಿಳಾಸ, ಒಳ ವಿಳಾಸ ಅಂತಕ್ಕಂಥದ್ದು ಬರಿತಾ ಹೋಗಿ. ಈ ರೀತಿಯಾಗಿ ಬರೆದಾಗ ನೀವು ಪತ್ರಲೇಖನದಲ್ಲಿ ಪೂರ್ಣ ಅಂಕ ಪಡಿತೀರಾ. ಓಕೆನಾ? ಈ ರೀತಿಯಾಗಿ ಬರೆದು ಪ್ರಯತ್ನ ಪಡಿ. ಓಕೆ ನೋಡಿ, ಇವರಿಗೆ ಅಂತಕ್ಕಂಥ ಬರೆದು ಯಾರಿಗೆ ಬರೀತೀರಾ ಅವರೊಂದು ವಿಳಾಸ ಇಲ್ಲಿ ಬರೀಬೇಕಾಗತ್ತೆ. ಅಧ್ಯಕ್ಷರು ಅಲ್ಪ ವಿರಾಮ ಹಾಕಿ, ಗ್ರಾಮ ಪಂಚಾಯಿತಿ ಓಕೆ, ಗ್ರಾಮ ಪಂಚಾಯಿತಿ ಮೆಟ್ರಿ ಅಂತಕ್ಕಂಥದ್ದು ಬರೀತಾ ಹೋಗಿ, ಗ್ರಾಮ ಪಂಚಾಯಿತಿ ಮೆಟ್ರಿ. ಅದಾದ ನಂತರ ಅದೇ ಈ ಒಂದು ಇದರಲ್ಲಿ ಬಲಭಾಗದಲ್ಲಿ ಏನು ಮಾಡ್ತೀರಾ ಅಂತಾರೆ, ಇಲ್ಲಿ ಇವರಿಂದ ಅಂತಿದೆಯಾ, ಇವರಿಂದ ಅಂತಕ್ಕಂಥ ಬರಿತಾ ಹೋಗಿ. ಇವರಿಂದ ಅಂತಕ್ಕಂಥ ಬರೆದು ನಿಮ್ಮ ವಿಳಾಸ ಬರಿತಾ ಹೋಗಿ. NM ಶಿವ ಇವರಿಂದ ಬರೆದು ಅಲ್ಪ ವಿರಾಮ ಹಾಕಿ, NM ಶಿವ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ, ಬನ್ನಿ ಮಹಕ್ಕಳೆ ರಸ್ತೆ ಅಥವಾ ನಿಮ್ಮ ಮನೆ ವಿಳಾಸವನ್ನು ಇಲ್ಲಿ ಬರಿತಾ ಹೋಗಿ. ಅದಾದ ನಂತರ ಮೆಟ್ರಿ, ಬನ್ನಿ ಮಹಕ್ಕಳೆ ರಸ್ತೆ ಅಲ್ಪ ವಿರಾಮ, ಮೆಟ್ರಿ ಪೂರ್ಣ ವಿರಾಮ ಹಾಕಿ. ಓಕೆ, ಹಾಗಾದರೆ ಈ ಎಲ್ಲ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾದರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ, ಅದೇ ರೀತಿ ಯಾವ ರೀತಿಯ ಪತ್ರಲೇಖನ, ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.